ನಮಸ್ಕಾರ. ಧನುರಾಶಿಯಲ್ಲಿ ಜನಿಸಿದವರಿಗೆ ಇದೊಂದು ವಿಶೇಷವಾದ ಮಾಹಿತಿ. ಮುಂದಿನ 5 ದಿನಗಳು ಕೇವಲ ದಿನಗಳಲ್ಲ, ಬದಲಿಗೆ ಜೀವನದಲ್ಲೇ ಒಂದು ದೊಡ್ಡ ತಿರುವನ್ನ ತರಲಿವೆ. ಹಾಗಾದ್ರೆ ಈ ದಿನಗಳು ಅದೃಷ್ಟವನ್ನ ಹೇಗೆ ಬದಲಾಯಿಸಬಹುದು ಮತ್ತು ಯಾವೆಲ್ಲ ಶುಭ ಸುದ್ದಿಗಳು ಕಾದಿವೆ ಅನ್ನೋದ್ರ ಬಗ್ಗೆ ಈ ವಿವರಣೆಯಲ್ಲಿ ತಿಳ್ಕೊಳ್ಳೋಣ. ಹೌದು, ಕೇಳಿದ್ದು ನಿಜ. ಈ 5 ದಿನಗಳು ನೋಡೋದಕ್ಕೆ ಸಾಮಾನ್ಯ ದಿನಗಳ ಹಾಗೆ ಕಾಣಿಸಬಹುದು, ಆದ್ರೆ ಇವರಲ್ಲಿ ಅಡಗಿರುವ ಬದಲಾವಣೆಗಳು ತುಂಬಾನೇ ಶಕ್ತಿಶಾಲಿಯಾಗಿವೆ. ಜೀವನದಲ್ಲಿ ಒಂದು ಹೊಸ ಭರವಸೆ ಮತ್ತು ಹೊಸ ಉತ್ಸಾಹವನ್ನು ತರುವಂತಹ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ವಿವರಣೆಯಲ್ಲಿ ನಾವು ಏನೆಲ್ಲ ನೋಡಲಿದ್ದೇವೆ? ಮೊದಲಿಗೆ ಆ ವಿಶೇಷ ತಿರುವು ಏನು ಅಂತ ನೋಡೋಣ. ನಂತರ ಧನುರಾಶಿಯವರ ಸ್ವಭಾವ, ಮುಂದಿನ 5 ದಿನಗಳ ಭವಿಷ್ಯ, ಆ ನಿಗೂಢ ಮಹಿಳೆಯ ಆಗಮನದ ರಹಸ್ಯ, ದೈವಿಕ ಆಶೀರ್ವಾದವನ್ನು ಪಡೆಯುವುದು ಹೇಗೆ ಮತ್ತು ಕೊನೆಯದಾಗಿ ಕೆಲವು ಎಚ್ಚರಿಕೆಯ ಮಾತುಗಳ ಬಗ್ಗೆ ತಿಳಿಯೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ಭಾಗ ಒಂದು ವಿಶೇಷ ತಿರುವು. ಈ 5 ದಿನಗಳು ಕೇವಲ ಬದಲಾವಣೆ ತರೋದಷ್ಟೇ ಅಲ್ಲ, ಬದಲಿಗೆ ಜೀವನಕ್ಕೆ ಒಂದು ಮಹತ್ವದ ತಿರುವನ್ನೂ ನೀಡಲಿವೆ. ಈ 5 ದಿನಗಳಲ್ಲಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ದೊಡ್ಡ ಒಳ್ಳೆ ಸುದ್ದಿಗಳು ಕಿವಿಗೆ ಬೀಳುವ ಸಾಧ್ಯತೆ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಒಬ್ಬ ಮಹಿಳೆಯ ಆಗಮನದಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುವ ಸೂಚನೆಗಳಿವೆ. ಕೆಲವೊಮ್ಮೆ ಒಂದೇ ಒಬ್ಬ ವ್ಯಕ್ತಿಯ ಪ್ರವೇಶದಿಂದ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗುತ್ತವೆ ಅಲ್ವಾ? ಅದೇ ರೀತಿ ಈ ಮಹಿಳೆಯ ಆಗಮನ ಭವಿಷ್ಯವನ್ನೇ ಬದಲಾಯಿಸಬಹುದು. ಈಗ ಈ ಅದೃಷ್ಟ ಯಾಕೆ ಬರುತ್ತೆ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ಅದು ಧನುರಾಶಿಯವರ ಸ್ವಭಾವದಲ್ಲೇ ಇದೆ. ಅವರ ಗುಣಗಳೇ ಅವರ ಅದೃಷ್ಟದ ಬಾಗಿಲನ್ನು ತೆರೆಯುತ್ತವೆ. ಧನುರಾಶಿಯವರ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೊದಲನೆಯದಾಗಿ ಅವರು ತುಂಬಾನೇ ಪ್ರಾಮಾಣಿಕರು. ಸುಳ್ಳು ಅಂದ್ರೆ ಅವರಿಗೆ ಆಗಿ ಬರಲ್ಲ. ಅವರ ಮನಸ್ಸು ಕಲ್ಮಶವಿಲ್ಲದ ಬಿಳಿ ಹಾಳೆಯ ಹಾಗೆ, ಎಲ್ಲರ ಬಗ್ಗೆಯೂ ದಯೆ. ಜೊತೆಗೆ ಸುಮ್ನೆ ಕೂರುವ ಜಾಯಮಾನವಲ್ಲ, ತುಂಬಾನೇ ಕಷ್ಟಪಟ್ಟು ಕೆಲ್ಸ ಮಾಡ್ತಾರೆ ಮತ್ತು ನಾಯಕತ್ವದ ಗುಣಗಳು ಹುಟ್ಟಿನಿಂದಲೇ ಬಂದಿರ್ತವೆ. ಈ ಒಂದು ಮಾತು ಕೇಳಿ, ಇದು ಧನುರಾಶಿಯವರ ಜೀವನದ ಆಳವನ್ನು ತೋರಿಸುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಎಷ್ಟೋ ಕಷ್ಟಗಳನ್ನು ಎದುರಿಸಿ ಕುಟುಂಬಕ್ಕಾಗಿ ತಮ್ಮ ಆಸೆಗಳನ್ನೇ ಬದಿಗಿಟ್ಟಿರ್ತಾರೆ. ಈ ತ್ಯಾಗಗಳೇ ಮುಂದೆ ಅವರ ಜೀವನಕ್ಕೆ ಒಂದು ಉತ್ತಮ ದಾರಿಯನ್ನು ತೋರಿಸ್ತವೆ. ಹಾಗಾದ್ರೆ ಇಷ್ಟೆಲ್ಲ ತ್ಯಾಗ ಮಾಡಿದವರಿಗೆ ಮುಂದಿನ 5 ದಿನಗಳಲ್ಲಿ ಏನೆಲ್ಲ ಒಳ್ಳೇದಾಗ್ಲಿದೆ, ಯಾವೆಲ್ಲ ಪಾಸಿಟಿವ್ ಬದಲಾವಣೆಗಳು ಬರ್ಲಿವೆ, ಬನ್ನಿ ನೋಡೋಣ. ಧನುರಾಶಿಯ ಅಧಿಪತಿಯಾದ ಗುರುವಿನ ಪ್ರಭಾವದಿಂದ ಈ ಸಮಯದಲ್ಲಿ ಅದೃಷ್ಟ ಬಲವಾಗಿರುತ್ತದೆ. ಎಷ್ಟೋ ದಿನಗಳಿಂದ ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಈಗ ಪೂರ್ಣಗೊಳ್ತವೆ. ವಿದ್ಯಾರ್ಥಿಗಳಾಗಿರ್ಲಿ, ವ್ಯಾಪಾರಸ್ಥರಾಗಿರ್ಲಿ ಅಥವಾ ಉದ್ಯೋಗದಲ್ಲಿರುವವರಾಗಿರ್ಲಿ, ಎಲ್ಲರಿಗೂ ಯಶಸ್ಸು ಕಾದಿದೆ. ಅಷ್ಟೇ ಅಲ್ಲ, ಕುಟುಂಬದಲ್ಲಿನ ಸಮಸ್ಯೆಗಳು ಕಡಿಮೆಯಾಗಿ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸಲಿದೆ. ಮತ್ತು ಅತಿ ಮುಖ್ಯವಾದ ವಿಷಯ ಅಂದ್ರೆ ಹಣಕಾಸಿನ ವಿಚಾರ. ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುವ ಸಾಧ್ಯತೆಯಿದೆ. ಇಷ್ಟು ದಿನಗಳಿಂದ ಕಾಯ್ತಿದ್ದ ಆರ್ಥಿಕ ಸ್ಥಿರತೆ ಇನ್ನು ಮುಂದೆ ಕ್ರಮೇಣವಾಗಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಸರಿ, ಈಗ ಬರೋಣ ಈ ಭವಿಷ್ಯವಾಣಿಯ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ, ಆ ನಿಗೂಢ ಮಹಿಳೆಯ ಆಗಮನದ ಬಗ್ಗೆ. ಈ ಮಹಿಳೆಯ ಆಗಮನದಿಂದ ಜೀವನಕ್ಕೆ ದೊಡ್ಡ ಅದೃಷ್ಟವೇ ಬರಲಿದೆ. ಇಷ್ಟು ದಿನ ಪಟ್ಟ ಕಷ್ಟಗಳು, ದುಃಖಗಳು ಎಲ್ಲವೂ ಒಂದೊಂದಾಗಿ ಮಾಯವಾಗುತ್ತೆ. ಎಲ್ಲೋ ಸಿಕ್ಕಾಕೊಂಡಿದ್ದ ಹಣ ಕೂಡ ವಾಪಸ್ ಬರೋ ಸಾಧ್ಯತೆ ಇದೆ ಮತ್ತು ಮಾಡುವ ಪ್ರತಿಯೊಂದು ಕೆಲ್ಸದಲ್ಲೂ ಯಶಸ್ಸು ಕಾಣಲು ಶುರುವಾಗುತ್ತೆ. ಆಕೆ ಯಾರು ಅಂತ ತಿಳಿದಾಗ ಆಶ್ಚರ್ಯ ಆಗೋದು ಖಂಡಿತ. ಯಾಕೆಂದ್ರೆ ಆಕೆ ಸಾಮಾನ್ಯ ವ್ಯಕ್ತಿಯಲ್ಲ, ಬದಲಾಗಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುವಂಥ ಶಕ್ತಿ. ಹಾಗಾದ್ರೆ ಯಾರು ಈ ನಿಗೂಢ ಮಹಿಳೆ? ಹೌದು, ಆ ಮಹಿಳೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ದೈವಿಕ ಆಶೀರ್ವಾದದ ರೂಪ. ಈ 5 ದಿನಗಳಲ್ಲಿ ಲಕ್ಷ್ಮಿಯ ಕೃಪೆ ಸಂಪೂರ್ಣವಾಗಿ ಇರಲಿದೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಸಂಕೇತ. ಲಕ್ಷ್ಮೀದೇವಿಯ ಆಶೀರ್ವಾದವೇ ಮನೆ ಬಾಗಿಲಿಗೆ ಬರ್ತಿದೆ ಅಂದ್ಮೇಲೆ ಅದನ್ನ ಸ್ವಾಗತಿಸೋದು ಹೇಗೆ, ಅದನ್ನ ಪಡೆಯೋಕ್ ನಾವೇನ್ ಮಾಡಬೇಕು, ಅದಕ್ಕೂ ಒಂದು ಕ್ರಮ ಇದೆ. ಇದರರ್ಥ ಏನು ಗೊತ್ತಾ? ಇಲ್ಲಿಯವರೆಗೂ ಅದೃಷ್ಟ ಬಂದು ವಾಪಸ್ ಹೋಗ್ತಾ ಇತ್ತು, ಆದರೆ ಈಗ ಹಾಗಲ್ಲ. ಬಂದ ಅದೃಷ್ಟ ಅಲ್ಲೇ ಉಳಿಯುತ್ತೆ. ಅಂದರೆ ಬಂದ ಅವಕಾಶಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಸಮಯವೆದು. ಆ ದೈವಿಕ ಅನುಗ್ರಹವನ್ನು ಪಡೆಯಲು ಮಾಡಬೇಕಾಗಿರೋದು ಇಷ್ಟೇ, ಈ 4 ಸರಳ ಕೆಲಸಗಳು. ಮೊದಲನೆಯದು, ಮನೆಯನ್ನ ಸ್ವಚ್ಛವಾಗಿ ಕಳಂಕರಹಿತವಾಗಿ ಇಟ್ಟುಕೊಳ್ಳಿ. ಎರಡನೆಯದು, ಭಕ್ತಿಯಿಂದ ಲಕ್ಷ್ಮೀ ಪೂಜೆ ಮಾಡಿ. ಮೂರನೆಯದು, ಪ್ರತಿದಿನ ತುಳಸಿ ಗಿಡಕ್ಕೆ ದೀಪ ಹಚ್ಚಿ. ಕೊನೆಯದಾಗಿ ದಾನಧರ್ಮ ಮಾಡಿ. ಇವು ಸಕಾರಾತ್ಮಕ ಶಕ್ತಿಯನ್ನ ಮನೆಗೆ ಆಹ್ವಾನಿಸುತ್ತವೆ. ಪೂಜೆಗೆ ಲಕ್ಷ್ಮಿಗೆ ಇಷ್ಟವಾದ ಚೆಂಡು ಹೂವು, ಮಲ್ಲಿಗೆಯಂಥ ಹೂವುಗಳನ್ನ ಅರ್ಪಿಸಬಹುದು. ಇನ್ನು
ತುಳಸಿ ಗಿಡನ ಬಳಿ ಪ್ರತಿದಿನ ದೀಪ ಹಚ್ಚಿ 8 ಬಾರಿ ಪ್ರದಕ್ಷಿಣೆ ಹಾಕೋದು ತುಂಬಾನೇ ಶ್ರೇಷ್ಠ. ಹಾಗೆ ಶಕ್ತ್ಯಾನುಸಾರ 5 ಜನ ಬಡವರಿಗೆ ದಾನ ಮಾಡಿದ್ರೆ ಇನ್ನೂ ಉತ್ತಮ. ಎಲ್ಲ ಒಳ್ಳೇದಾಗ್ತಾ ಇದೆ, ಸರಿ. ಆದ್ರೆ ಈ ಸಮಯದಲ್ಲಿ ಕೆಲವು ವಿಷಯಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಕೂಡ ಅಷ್ಟೇ ಮುಖ್ಯ. ಈ ಸ್ಲೈಡ್ನಲ್ಲಿ ನೋಡಿದ ಹಾಗೆ ಅದೃಷ್ಟವನ್ನ ಆಕರ್ಸೋಕೆ ಹಸಿರು, ಕೆಂಪು, ಹಳದಿಯಂತಹ ಶುಭ ಬಣ್ಣಗಳನ್ನ ಹೆಚ್ಚಾಗಿ ಬಳಸಿ. ಅದೇ ರೀತಿ ಕಪ್ಪು ಬಣ್ಣದ ಬಟ್ಟೆಯನ್ನ ಈ 5 ದಿನಗಳ ಕಾಲ ದೂರ ಇಡೋದು ಒಳ್ಳೆಯದು. ಇನ್ನು ಕೆಲವು ವ್ಯಕ್ತಿಗಳ ವಿಚಾರದಲ್ಲಿ ಜಾಗರೂಕರಾಗಿರಿ. ಅದರಲ್ಲೂ ಎಸ್ ಅಥವಾ ಕೆ ಅಕ್ಷರದಿಂದ ಹೆಸರು ಶುರುವಾಗುವವರ ಜೊತೆ ವ್ಯವಹಾರ ಮಾಡುವಾಗ. ಯಾಕಂದ್ರೆ ಯಶಸ್ಸು ಬಂದಾಗ ಅಸೂಯೆ ಪಡೋವರೂ ಇರ್ತಾರೆ. ಜೊತೆಗೆ ಯಾವುದೇ ಹೊಸ ಕೆಲ್ಸವನ್ನ ಶುರು ಮಾಡೋದಿದ್ರೆ ವಾರಾಂತ್ಯದಲ್ಲಿ ಶುರು ಮಾಡಿದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಮತ್ತು ಕೊನೆಗೆ ಈ ಮಾತನ್ನ ನೆನಪಿಟ್ಕೊಳ್ಳಿ, ಹಿಂದೆ ನಿಮ್ಮನ್ನ ಬೆಲೆ ಗಣನೆಗೆ ತೆಗೆದುಕೊಳ್ಳದಿದ್ದವರೇ ಮುಂದೆ ನಿಮ್ಮನ್ನ ನೋಡಿ ಬೆರಗಾಗುವ ಸಮಯ ಇದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಹೌದು, ಕಾಲಚಕ್ರ ತಿರುಗುತ್ತಿದೆ ಮತ್ತು ಧನುರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುತ್ತಿದೆ. ಈಗ ಪ್ರಶ್ನೆ ಇರೋದು ಒಂದೇ, ಈ ಅದೃಷ್ಟವನ್ನ ಬರಮಾಡಿಕೊಡಲು, ಸ್ವೀಕರಿಸಲು ಎಲ್ಲರೂ ಸಿದ್ಧರಿದ್ದೀರಾ?